ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ಈಗ ಇಂದಿನ ಮುಖ್ಯಾಂಶಗಳು. ಬಂಟ್ವಾಳ ಮುಂಡಾಡಿ ಪರಿಸರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಿದ ಪುರಸಭೆ ವಿರುದ್ಧ ಆಕ್ರೋಶ. ನಾಗರಿಕರಿಂದ ಎರಡನೇ ಬಾರಿಗೆ ಪುರಸಭೆಗೆ ಮುತ್ತಿಗೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪೂರಕ ತೀರ್ಪು. ಮುಂಬರುವ ಚುನಾವಣೆಯಲ್ಲಿ ಜಿಲ್ಲೆಯನ್ನು ಬಿಜೆಪಿ ಮುಕ್ತವಾಗಿಸುತ್ತೇವೆ. ಮಂಗಳೂರಿನಲ್ಲಿ ಎಂಎಲ್ಸಿ ಐವನ್ ಡಿಸೋಜ ಹೇಳಿಕೆ. ಮಾನಪಾದಿಂದ ವಿಶೇಷ ಸಭೆಯ ಮೂಲಕ ಕಾಮಗಾರಿಗಳಿಗೆ ಅನುಮತಿ. ಪಾಲಿಕೆಯ ಏಕಾಏಕಿ ನಿರ್ಧಾರದ ಹಿಂದೆ ಭ್ರಷ್ಟಾಚಾರದ ಅನುಮಾನ. ಲೋಕಾಯುಕ್ತರಿಗೆ ದೂರು ನೀಡಲು ಪ್ರತಿಪಕ್ಷ ನಿರ್ಧಾರ. ಕುಡಿಯುವ ನೀರಿನ ಸಮಸ್ಯೆಯಿಂದ ಕಂಗೆಟ್ಟ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಮುಂಡಾಡಿ ಪರಿಸರದ ನಾಗರಿಕರು ಎರಡನೇ ಬಾರಿಗೆ ಪುರಸಭೆಗೆ ಮುತ್ತಿಗೆ ಹಾಕಿದ್ದಾರೆ. ಬಂಟ್ವಾಳ ಪುರಸಭೆ ನೀಡಿದ್ದ ಭರವಸೆಯಂತೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕಾಣದ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ 4 ಮಂಡಾಡಿ ಪರಿಸರದ ನಾಗರಿಕರು ಗುರುವಾರ ಎರಡನೇ ಬಾರಿಗೆ ಮತ್ತೊಮ್ಮೆ ಪುರಸಭಾ ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆ ನಡೆಯಿತು. 15 ದಿನಗಳ ಹಿಂದಷ್ಟೇ ಈ ಭಾಗದ ನಾಗರಿಕರು ನೀರಿನ ಸಮಸ್ಯೆಯನ್ನ ಪರಿಹರಿಸುವಂತೆ ಪ್ರತಿಭಟನೆ ನಡೆಸಿದ್ದಾಗ 1 ವಾರದೊಳಗೆ ಪರಿಹರಿಸುವ ಭರವಸೆಯನ್ನ ನೀಡಲಾಗಿತ್ತು. ಆದರೆ 2 ದಿನಗಳ ಕಾಲ ನೀರು ಪೂರೈಕೆಯಾಗಿದ್ದರೂ ನಂತರದ ದಿನಗಳಲ್ಲಿ ನೀರು ಪೂರೈಕೆ ಅಸಮರ್ಪಕವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇಂಚಿನ ಅನಧಿಕೃತ ಒಂದು 500 ರೂಪಾಯಿ ಡಿಸ್ಕನೆಕ್ಟ್ ಮಾಡುವ ಒಕ್ಕ SS ಕಾಲೇಜ್ ಇದೆ ಮೂಜಿ ಕನೆಕ್ಷನ್ ಡಿಸ್ಕನೆಕ್ಟ್. ಮುಖ್ಯಾಧಿಕಾರಿ ಸುಧಾಕರ, ಅಧ್ಯಕ್ಷೆ ವಸಂತಿ ಚಂದಪ್ಪ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಿದರೂ ಪ್ರತಿಭಟನಾಕಾರರು ಜಗ್ಗಲಿಲ್ಲ. ಈ ಸಂದರ್ಭದಲ್ಲಿ ಸದಸ್ಯ ಪ್ರವೀಣ್ ಮಧ್ಯ ಪ್ರವೇಶಿಸಿದಾಗ ಕೆರಳಿದ ಪ್ರತಿಭಟನಾಕಾರರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮೊದಲು ನಮಗೆ ನೀರು ಕೊಡಿ, ಆಮೇಲೆ ಸಭೆ ನಡೆಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸದಸ್ಯರಾದ ಗಂಗಾಧರ, ಜಗದೀಶ್ ಕುಂದರ್, ರಾಮಕೃಷ್ಣ ಆಳ್ವ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಈ ಹಂತದಲ್ಲಿ ಇಂಜಿನಿಯರ್ ಡೊಮಿನಿಕ್ ಡಿಮಲ್ಲೋರ್ ಅವರನ್ನ ಕೂಡ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡ್ರು. ಮುಂದಿನ 2 ದಿನಗಳ ಒಳಗಾಗಿ ಈ ಭಾಗದ ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ಬಗ್ಗೆ ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ ಭರವಸೆ ನೀಡಿದ್ರು. ಈ ಭರವಸೆ ಈಡೇರದಿದ್ದಲ್ಲಿ ಪಂಪ್ ಹೌಸ್ಗೆ ಬೀಗ ಜಡಿಯುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ರು. ಪ್ರತಿಭಟನೆಯ ವೇಳೆ ಸಾಮಾನ್ಯ ಸಭೆಗೆ ಹಾಜರಾಗಲು ಬಂದ ಸದಸ್ಯರು ಕೂಡ ಪ್ರತಿಭಟನೆಯ ಬಿಸಿ ಎದುರಿಸಬೇಕಾಗಿ ಬಂತು. ಪ್ರತಿಭಟನೆ ಮುಗಿಯುವವರೆಗೂ ಕಚೇರಿಯ ಹೊರಗಡೆಯೇ ನಿಲ್ಲುವಂತಾಯಿತು. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಬಂಟ್ವಾಳ ನಗರ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯನ್ನು ಬಿಜೆಪಿ ಮುಕ್ತ ಜಿಲ್ಲೆ ಮಾಡುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಹೇಳಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 8 ಸೀಟನ್ನು ಪಡೆಯುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಜೆಪಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಹೇಳಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಫಲಿತಾಂಶದಲ್ಲಿ ಜನತೆ ಸಮಾಧಾನಕರ ತೀರ್ಪು ನೀಡಿದ್ದಾರೆ. ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳೆದ ಬಾರಿ 11 ಸೀಟ್ ಪಡೆದಿದ್ದರೆ ಈ ಬಾರಿ 15 ಸೀಟನ್ನು ತನ್ನದಾಗಿಸಿಕೊಂಡಿದೆ. ಜಿಲ್ಲಾ ಪಂಚಾಯತ್ನ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಪ್ರಗತಿ ಕಂಡರೂ ಅಧಿಕಾರಕ್ಕೆ ಬರಲಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ರಿಸರ್ವೇಶನ್ ಬಗ್ಗೆ ಬಿಜೆಪಿಯವರು ಆಕ್ಷೇಪ ವ್ಯಕ್ತಪಡಿಸುವುದು ಸರಿಯಲ್ಲ. ಹೈಕೋರ್ಟ್ನ ಆಜ್ಞೆಯ ಮೇರೆಗೆ ಅದನ್ನು ಮಾಡಲಾಗಿದ್ದು, ಈ ಬಗ್ಗೆ ಬಿಜೆಪಿ ನಾಯಕರು ಹೇಳಿಕೆ ನೀಡುವ ಬದಲು ಹೈಕೋರ್ಟ್ಗೆ ಹೋಗಿ ಸಮಸ್ಯೆ ಬಗೆಹರಿಸಲಿ ಎಂದು ಸಲಹೆ ನೀಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಇನ್ನೂ 2.5 ವರ್ಷದ ಅಧಿಕಾರಾವಧಿ ಇದ್ದು ಪಕ್ಷವನ್ನ ಬಲಪಡಿಸುವ ಕೆಲಸ ಮಾಡುತ್ತೇವೆ. ಆ ಮೂಲಕ ಎಲ್ಲ 8 ಸೀಟ್ಗಳನ್ನ ಕಾಂಗ್ರೆಸ್ ಪಾಲಾಗುವಂತೆ ಮಾಡುತ್ತೇವೆ ಎಂದರು. ಪ್ರಾರಂಭ ನಾವು ರಿಸರ್ವೇಶನ್ ಅಲ್ಲಿ ಅವರ ಸೀಟನ್ನು ಕದಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಈ ಮೂಲಕ ನಾವು ಸ್ಪಷ್ಟ ಮಾಡಿದ್ದೇವೆ,
ಮಾಡ ಬಯಸ್ತೇವೆ. ಯಾವುದೇ ಕಾರಣಕ್ಕೂ ರಿಸರ್ವೇಷನ್ಸ್ ಆಸ್ ಪತಿ ಹೈಕೋರ್ಟ್ನ ಡೈರೆಕ್ಷನ್ ಪ್ರಕಾರನೇ ಆಗ್ತದೆ. ದರ್ ಇಸ್ ದ ಡೈರೆಕ್ಷನ್ ಫ್ರಮ್ ದ ಹೈಕೋರ್ಟ್ ಯಾವ ರೀತಿ ರಿಸರ್ವೇಷನ್ಗಳು ಬರಬೇಕು ಅಂತ. ಯಾರು ಹೆಚ್ಚು ಕಡಿಮೆ ಆದರೆ ದೇ ಆರ್ ಇಂಟೈಟೆಡ್ ಟು ಗೋ ಟು ದ ಕೋರ್ಟ್, ಅವ್ರು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ BJP ಅವರು ವಿನಾಕಾರಣ ಆರೋಪವನ್ನು ಮಾಡ್ತಕ್ಕಂಥದ್ದು ಈಗ ಇವತ್ತು ಸರಿಯಲ್ಲ ಅಂತ ನಾನು BJPಯ ನಾಯಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಬೆಳಿಗ್ಗೆನವ್ರು ಮಾತಾಡೋದಕ್ಕೆ ಹೇಳ್ಬಿಟ್ಟಿದೆ, ನಾವು ರಿಸರ್ವೇಷನ್ ತಂದು ಹಿಂಬಾಗಿಲಿನ ಬಾಧಿತಲ್ಲಿ ಇಲ್ಲ. ವಿ ವಿಲ್ ವರ್ಕ್. ನಮ್ಮ ಪೊಸಿಷನ್ ಏನು ಅಂತ ನಮ್ಗೆ ತೋರಿಸ್ಕೊಡ್ತೇವೆ, ಮತ್ತೆ ನಾವು ಆ ಪ್ರಕಾರನೇ ಕೆಲಸ ಮಾಡ್ತೇವೆ. ವಿನಃ BJP ಅವರ ಹಿಂಬಾಗಿಲಿನಿಂದ ಬಂದು ಅಧಿಕಾರ ತಗೊಳ್ಬೇಕು ಅಂತ ಇಲ್ಲ. ಇವತ್ತು ಮಂಗಳೂರು ನಗರ ಪಾಲಿಕೆ ತಗೊಂಡ್ರು BJPಗೆ ಇವತ್ತು ಉಪ ಮೇಯರ್ ಅವರು ಹೋಗುವಂಥ ಅವಕಾಶಗಳು ಬಂದಿದ್ದಾರೆ. ಸೊ ದಟ್ ಈಸ್ ಬೈ ವರ್ಚ್ಯೂ ಆಫ್ ರಿಸರ್ವೇಷನ್. ನಮ್ಮಲ್ಲಿ ಆ ಸೀಟ್ ಇಲ್ಲ, ಅದು ಅವ್ರಿಗೆ ಬಂದಿದ್ದಾರೆ. ಅದರ ಅರ್ಥ ನಾವು BJP ಅವರು ಹಿಂಬಾಗಿಲಿಂದ ಬಂದರು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅದು ರೈಟ್, ರಿಸರ್ವೇಷನ್ ರೈಟ್ ಪಾಲಿಸಿ ಪ್ರಕಾರ ಬಂದಿದ್ದಾವೆ. ಅತಂತ್ರದಲ್ಲಿ ಇರ್ತಕ್ಕಂಥ ಸುಮಾರು 10 ಜಿಲ್ಲಾ ಪಂಚಾಯತ್ಗಳು ರಾಜ್ಯದಲ್ಲಿದ್ದಾವೆ. ಆ ಜಿಲ್ಲಾ ಪಂಚಾಯತ್ಗಳಲ್ಲಿ ಕೂಡ ನಾವು ಎಲ್ಲೆಲ್ಲಿ ಬೆಂಬಲ ನಮಗೆ ಬರ್ತದೆ ಅಂತೇಳಿ ಆ ರೀತಿ ನಾವು ಕೊಂಡ್ಕೊಂಡು ಹೋಗ್ತೇವೆ. ನಾವು ರಾಜಕೀಯ ಪಕ್ಷವಾಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬರ್ತದೆ. ಯಾರಾದರೂ ಒಬ್ಬರು ಅಧಿಕಾರವನ್ನು ಮಾಡಲೇಬೇಕು, ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಇರಬೇಕು. ನಾವು ವಿ ಎಕ್ಸ್ಪೆಕ್ಟಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಫಾರ್ಮ್ ಅಟ್ಲೀಸ್ಟ್ 7 to 8 ಜಿಲ್ಲಾ ಪಂಚಾಯತ್ಗಳು ನಮಗೆ ಸಪೋರ್ಟಿನ ಆಗ್ತದೆ ಅಂತ ನಾವು ನಿರೀಕ್ಷೆ ಮಾಡಿಕೊಂಡಿದ್ದೇವೆ. ಸೆಕ್ಯುಲರ್ ಪಾರ್ಟೀಸ್ ಮೇ ಸಪೋರ್ಟರ್ಸ್ ಅಂತ ಹೇಳ್ಕೊಳ್ಳೋ ಒಂದು ಭರವಸೆ ನಮ್ಮಲ್ಲಿ ಇದೆ. ಅದಕ್ಕಾಗಿ ನಾನು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಕೋಡಿಜಾಲ್ ಇಬ್ರಾಹಿಂ, ಮಾಜಿ ಮೇಯರ್ ಅಶ್ರಫ್, ಉಪಮೇಯರ್ ಪುರುಷೋತ್ತಮ ಚಿತ್ರಾಪುರ ಮತ್ತಿತರರು ಉಪಸ್ಥಿತರಿದ್ದರು. ತಡೆಗೋಡೆ ನಿರ್ಮಾಣ ವಿಚಾರದಲ್ಲಿ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ವಾಮಂಜೂರಿನಲ್ಲಿ ನಡೆದಿದೆ. ರಸ್ತೆಗೆ ತಡೆಗೋಡೆ ನಿರ್ಮಾಣ ವಿಚಾರದಲ್ಲಿ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಮಂಗಳೂರು ಹೊರವಲಯದ ವಾಮಂಜೂರಿನಲ್ಲಿ ನಡೆದಿದೆ. ಡಾಕ್ಟರ್ ಶಿವರಾಮ ಕಾರಂತ ಪಿಲಿಕುಳ ನಿಸರ್ಗಧಾಮದ ಬಳಿ ಎದುರು ಪದವಿಗೆ ತೆರಳುವ ರಸ್ತೆಗೆ ತಡೆಗೋಡೆ ನಿರ್ಮಿಸಲು ಮುಂದಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಕ್ರಮದ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ನಿಸರ್ಗಧಾಮದಲ್ಲಿರುವ ವಿಜ್ಞಾನ ಪಾರ್ಕ್ಗೆ ಹೊಂದಿಕೊಂಡ ರಸ್ತೆಗೆ ತಡೆಗೋಡೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿತ್ತು. ಇದಕ್ಕಾಗಿ ಸುಮಾರು 150 ಪೊಲೀಸ್ ಸಿಬ್ಬಂದಿಯ ಸಹಕಾರದೊಂದಿಗೆ ಕಾಮಗಾರಿಯನ್ನು ಆರಂಭಿಸಿತ್ತು. ಆದರೆ ಈ ವೇಳೆ ಜಮಾಯಿಸಿದ ಎದುರು ಪದವು ಗ್ರಾಮಸ್ಥರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ಕಾಮಗಾರಿಯನ್ನ ತಡೆಯಲು ಮುಂದಾದರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೊನೆಗೂ ಪ್ರತಿಭಟನೆಯನ್ನ ವಾಪಸ್ ಪಡೆದ ಗ್ರಾಮಸ್ಥರು ಕಾಮಗಾರಿಯನ್ನ ಅರ್ಧದಲ್ಲೇ ತಡೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಮಹಾನಗರ ಪಾಲಿಕೆಯು ಫೆಬ್ರವರಿ 24ರಂದು ವಿಶೇಷ ಸಭೆ ನಡೆಸಿ ಅನೇಕ ಕಾಮಗಾರಿಗಳಿಗೆ ಪೂರ್ವಾನುಮತಿ ನೀಡಿರುವುದರ ವಿರುದ್ಧ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದು ಎಂದು ಪ್ರತಿಪಕ್ಷ ನಾಯಕ ಸುಧೀರ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಷತ್ನ ಸಾಮಾನ್ಯ ಸಭೆ ನಡೆಸಲು ವಿಫಲವಾಗಿರುವ ಪಾಲಿಕೆಯ ಕಾಂಗ್ರೆಸ್ ಆಡಳಿತ ಫೆಬ್ರವರಿ 24ರಂದು ವಿಶೇಷ ಸಭೆ ನಡೆಸಿ ಅನೇಕ ಕಾಮಗಾರಿಗಳಿಗೆ ಪೂರ್ವಾನುಮತಿ ನೀಡಿದೆ. ಇದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದು, ಈ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಲು ಪಾಲಿಕೆ ಪ್ರತಿಪಕ್ಷ ಬಿಜೆಪಿ ನಿರ್ಧರಿಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಸುಧೀರ್ ಶೆಟ್ಟಿ ಕಣ್ಣೂರು, ಮೇಯರ್ ಪೂರ್ವಾನುಮತಿ ನೀಡಿರುವ ಪಟ್ಟಿಯ ಅನೇಕ ಕಾಮಗಾರಿಗಳು ಇತರ ಅನುದಾನದಲ್ಲಿ ಮುಗಿದಿವೆ. ಇದರ ವಿರುದ್ಧ ನಾವು ಸದನದಲ್ಲಿ ಹೋರಾಟ ಮುಂದುವರಿಸಲಿದ್ದೇವೆ. ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರ ಗಮನಕ್ಕೂ ಈ ವಿಚಾರವನ್ನು ತರಲಾಗುವುದು. ನಿರ್ದಿಷ್ಟ ತುರ್ತು, ಅಸಾಮಾನ್ಯ ಅಥವಾ ಮಹತ್ವದ ವಿಷಯಗಳ ಕುರಿತು ವಿಶೇಷ ಸಭೆ ಕರೆಯಲು ಅವಕಾಶವಿದೆ. ಆದರೆ ಈ ಸಭೆಯಲ್ಲಿ 14ನೇ ಹಣಕಾಸು ಮತ್ತು SFC ಅನುದಾನದ ಕಾಮಗಾರಿಗಳಿಗೆ ಪೂರ್ವಾನುಮತಿ ನೀಡಿದ ಕಾರ್ಯಸೂಚಿಗಳ ಸ್ಥಿರೀಕರಣಕ್ಕೆ ಕರೆಯಲಾಗಿದೆ ಎಂದು ಸುಧೀರ್ ಶೆಟ್ಟಿ ಆರೋಪಿಸಿದರು. ಡಾಮರೀಕರಣ ಇರಬಹುದು, ಬೇರೆ ಬೇರೆ ಏನು UGDಯ ಸಮಸ್ಯೆ ಇರಬಹುದು, ಹಲವಾರು ಸಮಸ್ಯೆ ಇದೆ. ಇಂತಹ ಸಮಸ್ಯೆಗಳಿಗೆ ನಾವು ಮಹಾನಗರ ಪಾಲಿಕೆಯ ಸದಸ್ಯರು ಪ್ರಶ್ನೆ ಎತ್ತಿ ಅದಕ್ಕೆ
ಸಮರ್ಪಕವಾದಂಥ ಉತ್ತರ ನೀಡುವಂಥ ಒಂದು ವ್ಯವಸ್ಥೆ ಇರುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ. ಇಂಥ ಒಂದು ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಈ ಒಂದು ಸಭೆಯನ್ನು ಮಾಡದೆ ನಿನ್ನೆ ತುರಾತುರಿಯಲ್ಲಿ ಅಂದರೆ 21ನೇ ತಾರೀಕಿಗೆ ಎಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಒಂದು ಎಜೆಂಡಾ ಬಂತು. ಎಜೆಂಡಾದಲ್ಲಿ ಹಲವಾರು ಕಾಮಗಾರಿಗಳ ಎಜೆಂಡಾ ಇತ್ತು. ಆ ಎಜೆಂಡಾದಲ್ಲಿ ಬಹಳ ಮುಖ್ಯವಾಗಿ 14ನೇ ಮತ್ತು SLC ಅನುದಾನದ್ದು ಈ ಒಂದು ಅನುದಾನದ ಕಾಮಗಾರಿಗಳ ಪೂರ್ವಭಾವಿ ಮಂಜೂರಾತಿಯನ್ನು ನೀಡಲಾಗಿತ್ತು. ಅದರ ಸ್ಥಿರೀಕರಣದ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗಿತ್ತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿಶೇಷ ಸಭೆಯನ್ನು ಕರೆಯುವಂಥ ಉದ್ದೇಶ ಏನಂತ ಹೇಳಿದರೆ, ಅದು ಏನಾದರೂ ದೊಡ್ಡ ಭೂಕಂಪ ಇರ್ಬೋದು, ಇಲ್ಲದಿದ್ದರೆ ನೆರೆ ಬಂದಿರ್ಬೋದು, ಇಲ್ಲದಿದ್ದರೆ ಏನಾದರೂ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದೊಡ್ಡ ಏನಾದರೂ ಆರ್ಥಿಕ ತೊಂದರೆ ಆದಂಥ ಸಂದರ್ಭದಲ್ಲಿ ಅನುದಾನದ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸಲಿಕ್ಕೆ ವಿಶೇಷ ಸಭೆಯನ್ನು ಕರೆಯುವಂಥದ್ದು. ಆದರೆ ನಿನ್ನೆ ಕರೆದಿರತಕ್ಕಂಥ ಸಭೆ ಅದು ನಮ್ಮ 2 ಕ್ಷೇತ್ರದ ಶಾಸಕರು, ಮೊನ್ನೆ ತಾನೇ ನಾನು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದೆ, ಏನಂತ ಹೇಳಿದರೆ 2 ಕ್ಷೇತ್ರದ ಶಾಸಕರು ಸೇರಿ SFC ಬಗ್ಗೆ 14ನೇ ಹಣಕಾಸಿನ ಅನುದಾನ ಮಂಗಳೂರು ಮಹಾನಗರ ಪಾಲಿಕೆಗೆ ಬಂದಿದೆ, ಅದನ್ನು ಅವರಿಗೆ ಬೇಕಾದಂಥ ಒಂದು ಜಾಗದಲ್ಲಿ ಕಾಮಗಾರಿಗಳ ಪಟ್ಟಿಯನ್ನು ಮಾಡಿ ಅದನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ಒತ್ತಡವನ್ನು ಹಾಕುವುದರ ಮುಖಾಂತರ ಇವತ್ತು ಮಂಗಳೂರಿನ ಮಹಾನಗರ ಪಾಲಿಕೆ ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆ ಪುರಸಭಾಧ್ಯಕ್ಷೆ ವಸಂತಿ ಚಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆ ಪುರಸಭಾ ಅಧ್ಯಕ್ಷೆ ವಸಂತಿ ಚಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪುರಸಭಾ ವ್ಯಾಪ್ತಿಯ ಮುಖ್ಯ ವೃತ್ತದ ಪುರಸಭಾ ಜಮೀನಿನಲ್ಲಿ ಅನಧಿಕೃತ ಅಂಗಡಿಗಳು, ಕೇಂದ್ರದ ಮಾಜಿ ಸಚಿವರ ಮನೆ ಮುಂಭಾಗದಲ್ಲಿ ಯಾರ ಅನುಮತಿಯೂ ಇಲ್ಲದೆ PWD ರಸ್ತೆಗೆ 2 ಕಡೆ ಅನಧಿಕೃತ ಹಂಪ್ಸ್ ನಿರ್ಮಾಣ, ಅನಧಿಕೃತ ಜಾಹೀರಾತು ಫಲಕ ಅಳವಡಿಕೆ, ಅಕ್ರಮ ನಲ್ಲಿ ನೀರು ಸಂಪರ್ಕ, ತ್ಯಾಜ್ಯಕ್ಕೆ ಬೆಂಕಿ ಮುಂತಾದ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಬಿಸಿ ಚರ್ಚೆ ನಡೆಯಿತು. BC ರೋಡ್ ವೃತ್ತ ಬಳಿ ಪುರಸಭೆಗೆ ಸೇರಿದ ಜಾಗದಲ್ಲೇ ಅನಧಿಕೃತ ಮೀನು ಮಾರ್ಕೆಟ್ ಸಹಿತ ಫಾಸ್ಟ್ ಫುಡ್ಗಳ ಅಂಗಡಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗಿದ್ದು, ತಕ್ಷಣವೇ ತೆರವುಗೊಳಿಸುತ್ತೇವೆಂದು ಉತ್ತರ ಕುಮಾರನ ಪೌರುಷದಂತೆ ವರ್ತಿಸಿದ ಮುಖ್ಯಾಧಿಕಾರಿ ಬಳಿಕ ತೆಪ್ಪಗೆ ಕುಳಿತಿರುವುದು ಯಾಕೆ ಎಂದು ವಿಪಕ್ಷ ಸದಸ್ಯರು ಪ್ರಶ್ನಿಸಿದರು. ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವ್ಯಾಪಕವಾಗಿ ತಲೆದೋರಿದ್ದು, ಈಗಾಗಲೇ ಸಾರ್ವಜನಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಪುರಸಭೆ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅನಧಿಕೃತ ನೀರಿನ ಸಂಪರ್ಕವನ್ನ ಕನಿಷ್ಠ ಕಡಿತಗೊಳಿಸುವ ಯೋಗ್ಯತೆ ಇಲ್ಲ, ಸಕ್ರಮಗೊಳಿಸುವ ಕಾರ್ಯಕ್ಕೂ ಪುರಸಭೆ ಮುಂದಾಗುತ್ತಿಲ್ಲ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದರೂ ಅಧಿಕಾರಿಗಳು ಕೈಕಟ್ಟಿ ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. BC ರೋಡ್ ವೃತ್ತ ಹಾಗೂ ತಂಗುದಾಣದ ಬಳಿ ಜಾಹೀರಾತು ಫಲಕ ಅಳವಡಿಸಲು ಅನುಮತಿ ಕೋರಿರುವ ಮನವಿಗೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಿತು. ಪುರಸಭಾ ಆದಾಯದ ದೃಷ್ಟಿಯಿಂದ ಹೆದ್ದಾರಿ ಪ್ರಾಧಿಕಾರದ ಅನುಮತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಸಭೆ ನಿರ್ಣಯಿಸಿತು. ಸದಸ್ಯರಾದ ಮೊಹಮ್ಮದ್ ಇಕ್ಬಾಲ್, ಬಿ ಮೋಹನ್, ಸುಗುಣ ಕಿಣಿ, ಚಂಚಲಾಕ್ಷಿ, ಭಾಸ್ಕರ್ ಟೈಲರ್ ಮೊದಲಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ರು. ರಾಷ್ಟ್ರ ಜಾಗೃತಿ ಸಮಿತಿಯ ವತಿಯಿಂದ ಮಂಗಳೂರಿನಲ್ಲಿ ಫೆಬ್ರವರಿ 29ರಂದು ದೇಶದ್ರೋಹಿಗಳೇ ಭಾರತ ಬಿಟ್ಟು ತೊಲಗಿ ಮೆರವಣಿಗೆ ನಡೆಯಲಿದೆ. ರಾಷ್ಟ್ರ ಜಾಗೃತಿ ಸಮಿತಿಯ ವತಿಯಿಂದ ಮಂಗಳೂರಿನಲ್ಲಿ ಫೆಬ್ರವರಿ 29ರಂದು ದೇಶದ್ರೋಹಿಗಳೇ ಭಾರತ ಬಿಟ್ಟು ತೊಲಗಿ ಹೆಸರಿನ ಮೆರವಣಿಗೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲಾಧ್ಯಕ್ಷ ಜಿತೇಂದ್ರ ಕೊಟ್ಟಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ದೇಶದಲ್ಲಿ ದೇಶದ್ರೋಹದ ಚಟುವಟಿಕೆಗಳು ಹೆಚ್ಚುತ್ತಿವೆ. ಈ ನಿಟ್ಟಿನಲ್ಲಿ ದೇಶದ್ರೋಹಿಗಳ ವಿರುದ್ಧ ಹೋರಾಡುವ ದೃಷ್ಟಿಯಿಂದ ದೇಶದ್ರೋಹಿಗಳೇ ಭಾರತ ಬಿಟ್ಟು ತೊಲಗಿ ಹೆಸರಿನ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರವಾದಿ ಸಂಘಟನೆಗಳ ಕಾರ್ಯಕರ್ತರು, ಉದ್ಯೋಗಿಗಳು, ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ದೆಹಲಿ ವಿಶ್ವವಿದ್ಯಾನಿಲಯದ ಮಾಜಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನೂಪುರ್ ಶರ್ಮಾ, ಸಿಯಾಚಿನ್ನ ಹುತಾತ್ಮ ಯೋಧ ಹನುಮಂತರ ಪತ್ನಿ, ಸಂಗೀತ ನಿರ್ದೇಶಕ ಗುರುಕಿರಣ್, ನಿವೃತ್ತ ಯೋಧರು ಸೇರಿದಂತೆ ತುಳು ಚಲನಚಿತ್ರರಂಗದ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದರು. ರಾಷ್ಟ್ರದ ಬಗ್ಗೆ, ಸಮಾಜ, ರಾಷ್ಟ್ರದ ಬಗ್ಗೆ
ಅಥವಾ ಮಾನವ ಕೋಟಿಯ ಬಗ್ಗೆ ಒಳ್ಳೆಯ ಚಿಂತನೆ, ಸದಭಿಪ್ರಾಯ ಮೂಡಿಸುವಂತಹ ಕೆಲಸವನ್ನ ನಾವು ನಿರಂತರ ಮಾಡ್ತಾ ಇದ್ದೇವೆ. ಮಾಧ್ಯಮಗಳು ಮಾಡ್ತಾ ಇವೆ, ಬೇರೆ ಬೇರೆ ಕೇಂದ್ರಗಳು ಮತ್ತು ಸಮಿತಿಗಳು ಮಾಡ್ತಾ ಇವೆ, ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಯಾವ ವಿಶ್ವವಿದ್ಯಾನಿಲಯ ಯುವಕರ ವ್ಯಕ್ತಿತ್ವವನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು, ಆ ವಿಶ್ವವಿದ್ಯಾನಿಲಯ ಇವತ್ತಿನ ನಿನ್ನೆದಲ್ಲ, ಜವಾಹರ್ಲಾಲ್ ಯೂನಿವರ್ಸಿಟಿ ಇರತಕ್ಕಂಥ ನಾನು ಹಲವು ವರ್ಷಗಳಿಂದ ನೋಡಿದ್ದೇವೆ. ಅಲ್ಲಿ ಒಂದು ಎಡಪಂಥೀಯ ಒಂದು ಗುಂಪು ನಿರಂತರವಾದ ಚಟುವಟಿಕೆಯನ್ನು ಮಾಡ್ತಾ ಬಂದಿದೆ. ಸಮಾಜ ನಾವು ನೋಡತೇವೆ ಬಂಧುಗಳೇ, ಈ ವಿರೋಧಿಗಳ ಗುಂಪು ಅಲ್ಪಸಂಖ್ಯಾತರು, ಅವರು ಕೇವಲ 4-5 ಜನ ಇದ್ರೆ 90%, 95% ದೇಶವನ್ನ ಅಥವಾ ಒಳ್ಳೆಯ ಅಭಿಪ್ರಾಯ ಇದ್ದವರು ನಿಷ್ಕ್ರಿಯರಾದಾಗ ಇವರ ಚಟುವಟಿಕೆ ಹೆಚ್ಚಾಗ್ತದೆ. ಒಂದು ಮಾತು ನೆನಪಿಟ್ಟುಕೊಳ್ಳಬೇಕು, ಒಬ್ಬ ದುಷ್ಟ ಅನಿಷ್ಟಕಾರಕ ವ್ಯಕ್ತಿಯ ದುಷ್ಟ ಪ್ರವೃತ್ತಿಗಿಂತ ಹೆಚ್ಚಾಗಿ ಶಿಷ್ಟಾಚಾರಗಳಂತಹ ಸಜ್ಜನರ ಈ ಬೇಜವಾಬ್ದಾರಿಯ ಈ ನಡತೆ, ಅವರು ಸುಮ್ಮನೆ ಇರತಕ್ಕಂಥದ್ದು ಹೆಚ್ಚು ಅದು ದುಷ್ಪರಿಣಾಮವನ್ನು ಬೀಳ್ತದೆ ಅನ್ನುವಂಥದ್ದು ನಮ್ಮ ಚಿಂತಕರು ಹೇಳಿದ್ದಾರೆ. ಈ ದುಷ್ಟ ಬುದ್ಧಿಗಿಂತ ನಿಷ್ಕ್ರಿಯ ಆಗಿರತಕ್ಕಂತಹ ಒಳ್ಳೆಯ ಜನಗಳ ಈ ನಿಷ್ಕ್ರಿಯತೆ ಹೆಚ್ಚು ಡೇಂಜರಸ್ ಎನ್ನುವಂತ ಮಾತು. ಈ ಚಿಂತನೆಗೆ ಒಳಪಟ್ಟು ನಮ್ಮ ಮಂಗಳೂರಿನ ಸುತ್ತಮುತ್ತ ಎಲ್ಲ ಕ್ಷೇತ್ರದ ಜನ, ನಾನು ವಿದ್ಯಾರ್ಥಿಗಳನ್ನು, ಅಧ್ಯಾಪಕರನ್ನು ಅಂತ ಮಾತಾಡೋದಿಲ್ಲ, ವಕೀಲರು, ಡಾಕ್ಟರು, ಎಲ್ಲ ಕ್ಷೇತ್ರದ ಬಹಳಷ್ಟು ಜನ ಯೋಚನೆ ಮಾಡಿದ್ರು ಈ ರೀತಿಯ ಅನಿಷ್ಟ ಸುದ್ದಿಗೋಷ್ಠಿಯಲ್ಲಿ ಆರ್ಎಸ್ಎಸ್ನ ನಗರ ಸಹ ಸಂಘ ಚಾಲಕ್ ಸುನಿಲ್ ಆಚಾರ್ಯ, ಡಾಕ್ಟರ್ ಭರತ್ ಶೆಟ್ಟಿ, ರವಿಚಂದ್ರ ಪಿ ಉಪಸ್ಥಿತರಿದ್ದರು. ಈಗ ಒಂದು ಪುಟ್ಟ ವಿರಾಮ, ನಂತರ ಎನ್ಎಂಸಿ ವಾರ್ತೆಗಳು ಮುಂದುವರಿಯುತ್ತದೆ. ಹೊಲಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕೆಎಸ್ಟಿಎ ವತಿಯಿಂದ ಮಾರ್ಚ್ 1ರಂದು ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ. ಹೊಲಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಮಾರ್ಚ್ 1ರಂದು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ ಎಂದು ಕರ್ನಾಟಕ ಸ್ಟೇಟ್ಸ್ ಟೈಲರ್ಸ್ ಅಸೋಸಿಯೇಷನ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಉದಯ್ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಭದ್ರತೆ ಒದಗಿಸುವ ದೃಷ್ಟಿಯಿಂದ ಸರ್ಕಾರವು ಎನ್ಪಿಎಸ್ ಲೈಟ್ ಸ್ವಾವಲಂಬಿ ಯೋಜನೆಯನ್ನ ಜಾರಿಗೊಳಿಸಿತ್ತು. ಆದರೆ ಈಗ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ನಿಲ್ಲಿಸಲು ಮುಂದಾಗಿದ್ದು ಅಟಲ್ ಪಿಂಚಣಿ ಯೋಜನೆಯನ್ನ ಸೇರುವಂತೆ ಒತ್ತಾಯಿಸುತ್ತಿದೆ. ಇದನ್ನು ವಿರೋಧಿಸಿ ಕೆಎಸ್ಟಿಎ ವತಿಯಿಂದ ಪ್ರತಿಭಟನೆ ನಡೆಯಲಿದೆ. ಬಲ್ಮಠ ಶಾಂತಿ ನಿಲಯ ಮೈದಾನದಿಂದ ಮಾರ್ಚ್ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಾಥಾ ನಡೆಸಲಾಗುವುದು ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ತಾರೀಕು 1-3-2016 ಮಂಗಳವಾರ ಟೈಲರ್ ಅಸೋಸಿಯೇಷನ್ ಪರವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಕೇಂದ್ರ ಸರ್ಕಾರವು 2008ರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆಯನ್ನು ಜಾರಿಗೊಳಿಸಿತು. ಇದರಂತೆ ರಾಜ್ಯ ಸರ್ಕಾರವು 2010-11ರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಜಾರಿಗೆ ತಂದಿತು. ಇದರಲ್ಲಿ ದರ್ಜಿಗಳನ್ನು ಆಧಾರವಾಗಿರಿಸಿ ಇತರ 7 ವಿಭಾಗದ ಕಾರ್ಮಿಕರನ್ನು ಸೇರಿಸಿಕೊಂಡು ಕೇಂದ್ರ ಸರ್ಕಾರ ಜಾರಿ ಮಾಡಿದ ಎನ್ಪಿಎಸ್ ಲೈಟ್ ಸ್ವಾವಲಂಬನ ಹೊಸ ಪಿಂಚಣಿ ಯೋಜನೆ ಜಾರಿ ಮಾಡಿತು. ಇದಕ್ಕೆ ಸದಸ್ಯರು ತಿಂಗಳಿಗೆ 100 ರೂಪಾಯಿಯಂತೆ ವರ್ಷಕ್ಕೆ 1200 ಪಾವತಿ ಮಾಡಬೇಕು. ಇದಕ್ಕೆ ಸಮಾಂತರ 1200 ರಾಜ್ಯ ಸರ್ಕಾರ, ₹1000 ಕೇಂದ್ರ ಸರ್ಕಾರವು ಪಾವತಿಸುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಕೆಎಸ್ಟಿಎ ಜಿಲ್ಲಾ ಪದಾಧಿಕಾರಿಗಳಾದ ಜಯರಾಜ್ ಕೋಟ್ಯಾನ್, ಪ್ರಜ್ವಲ್ ಕುಮಾರ್, ಪ್ರವೀಣ್ ಸಾಲಿಯಾನ್ ಉಪಸ್ಥಿತರಿದ್ದರು. ಸುನ್ನಿ ಸಮ್ಮೇಳನ ಹಾಗೂ ಗೌರವಾರ್ಪಣಾ ಕಾರ್ಯಕ್ರಮ ಫೆಬ್ರವರಿ 28ರಂದು ದೇರಳಕಟ್ಟೆಯಲ್ಲಿ ನಡೆಯಲಿದೆ.
ಸಿರಾಜುಲ್ ಮುನೀರ್ ಅಸೋಸಿಯೇಷನ್ ಅಲ್ ಮದೀನಾ ಮಂಜನಾಡಿ ಮತ್ತು ಸುನ್ನಿ ಕೋಆರ್ಡಿನೇಷನ್ ದೇರಳಕಟ್ಟೆ ವಲಯದ ಜಂಟಿ ಆಶ್ರಯದಲ್ಲಿ ಸುನ್ನಿ ಸಮ್ಮೇಳನ ಹಾಗೂ ಗೌರವಾರ್ಪಣೆ ಸಮಾರಂಭ ಫೆಬ್ರವರಿ 28ರಂದು ನಡೆಯಲಿದೆ ಎಂದು ಕಾರ್ಯಕ್ರಮ ಸ್ವಾಗತ ಸಮಿತಿಯ ಅಧ್ಯಕ್ಷ ಎಎ ಹೈದರ್ ಪರ್ತಿಪಾಡಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಫೆಬ್ರವರಿ 28ರಂದು ಮಂಗಳೂರು ಹೊರವಲಯದ ದೇರಳಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅನೇಕ ಧಾರ್ಮಿಕ ವಿದ್ವಾಂಸರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಲ್ಮದೀನ ಯತೀಮ್ಖಾನದ ಬಗ್ಗೆ ನಾನು ಈಗಾಗಲೇ ಬಹಳಷ್ಟು ಸಲ ನಿಮ್ಮ ಮುಂದೆ ಬಂದು ಹೇಳಿದ್ದೇನೆ. ಅದು ನಿರಂತರವಾಗಿ 20 ವರ್ಷಗಳ ಹಿಂದಿನಿಂದ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಬಹಳಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಅದು ಅನಾಥ ಆಶ್ರಮದ ಮಕ್ಕಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಕಟದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಅನಾಥಾಲಯ ಸ್ಪಂದಿಸಿ ಅವರ ಬಗ್ಗೆ ಕಳಕಳಿಯನ್ನು ತೋರಿದೆ. ಜೊತೆಗೆ ಅವತ್ತು ನಾವು ಸ್ಥಾಪನೆ ಮಾಡಿದಾಗ ಎಲ್ಲ ಧರ್ಮಗಳೊಂದಿಗೆ ಸಂಬಂಧ ಪಡಬೇಕಾದ ಒಂದು ಅವಶ್ಯಕತೆ ನಾವು ವಾಪಸ್ ಉಸ್ತಾದರೆಲ್ಲ ಚರ್ಚೆ ಮಾಡಿದಾಗ ಅಲ್ಲಿ ನಾವು ಎಲ್ಲ ಧರ್ಮದೊಂದಿಗೆ ಹೇಗೆ ಸೇರ್ಕೊಳ್ಳುವುದು ಎಂಬುದನ್ನು ವಿಚಾರ ಮಾಡಿದಾಗ ನಾನು ಅವರಿಗೆ ಅಭಿಪ್ರಾಯ ಕೊಟ್ಟೆ, ಇದನ್ನು ಶಾಲೆಯಾಗಿ ಇದನ್ನು ತೆಗೆದುಕೊಳ್ಳೋಣ, ಹಾಗೆ ಎಲ್ಲ ಧರ್ಮದವರು ಇದರಲ್ಲಿ ಕೂಡಿಸಿಕೊಳ್ಳುತ್ತೆ ಆಗ್ತದೆ ಎಂಬುದನ್ನು ಹೇಳಿದಾಗ ತಕ್ಷಣ ಅಲ್ಲಿಯ ಆ ಸಂದರ್ಭದಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ ನಾವು ಅದನ್ನು ಶುರು ಮಾಡಿದ್ವಿ. ಅವತ್ತು ಇಂಗ್ಲಿಷ್ ಮೀಡಿಯಂ ಸ್ಕೂಲು ಅಲ್ಮದೀನ ಯತೀಮ್ಖಾನದ ವತಿಯಿಂದ ನಡೆಯಿತು. ನಿಮಗೆ ಗೊತ್ತಿತ್ತು, ನಮಗೂ ಗೊತ್ತಿದೆ. ಆ ಸಂದರ್ಭಗಳಲ್ಲಿ 20 ವರ್ಷಗಳ ಹಿಂದೆ ಒಬ್ಬ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಡೆಸುವಂತ ವ್ಯವಸ್ಥೆ ಅದು ಹಣವಂತರ ಶಾಲೆ ಎಂಬುದು ಮಾತ್ರ ಇತ್ತು. ಅವತ್ತೇ ₹1 ಫೀಸನ್ನು ತೆಗೆದುಕೊಳ್ಳದೆ ಮಕ್ಕಳಿಗೆ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಕಲಿಸಿಕೊಳ್ಳುವಂತ ಒಂದು ಸ್ಥಾಪನೆಯಾಗಿ ಅಲ್ಮದೀನಾ ಯತೀಮ್ಖಾನ ಮೂಡಿ ಬಂತು. ಅವತ್ತಿನಿಂದ ಇವತ್ತಿನವರೆಗೆ 20 ವರ್ಷಗಳಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಕಲ್ಮಿಂಜ ಉಮರ್ ಸಕಾಫಿ, ಇಸ್ಮಾಯಿಲ್ ಸಾದಿ, ಇಸಾಕ್ ಜಹರಿ ಉಪಸ್ಥಿತರಿದ್ದರು. ಕಾವೂರಿನಲ್ಲಿ ನೂತನ ಹಿಂದೂ ಯುವ ಸೇನೆಯ ಓಂ ನಮೋ ಘಟಕ ಮತ್ತು ಹಿಂದೂ ಸಮಾವೇಶ ಫೆಬ್ರವರಿ 28ರಂದು ನಡೆಯಲಿದೆ. ಹಿಂದೂ ಯುವ ಸೇನೆಯ ಕಾವೂರಿನ ನೂತನ ಓಂ ನಮೋ ಶಾಖೆ ಘಟಕದ ಉದ್ಘಾಟನೆ ಹಾಗೂ ಹಿಂದೂ ಸಮಾವೇಶ ಕಾರ್ಯಕ್ರಮ ಫೆಬ್ರವರಿ 28ರಂದು ನಡೆಯಲಿದೆ ಎಂದು ಹಿಂದೂ ಯುವ ಸೇನೆಯ ಗೌರವ ಅಧ್ಯಕ್ಷ ಭಾಸ್ಕರ್ ಚಂದ್ರ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಫೆಬ್ರವರಿ 28ರಂದು ಕಾವೂರಿನ ಕೇಂದ್ರ ಮೈದಾನದಲ್ಲಿ ಹಿಂದೂ ಸಮಾವೇಶ ನಡೆಯಲಿದೆ. ಈ ಸಂದರ್ಭದಲ್ಲಿ ಹಿಂದೂ ಯುವ ಸೇನೆಯ ಓಂ ನಮೋ ಶಾಖೆ ಕೂಡ ಉದ್ಘಾಟನೆಗೊಳ್ಳಲಿದೆ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ, ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಎಂದರು. ಗಣೇಶೋತ್ಸವ, ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಶಾರದೋತ್ಸವ, ಎಲ್ಲ ಶಾಖೆಗಳಲ್ಲಿ ಶನೇಶ್ವರ ಪೂಜೆ, ಸತ್ಯನಾರಾಯಣ ಪೂಜೆ, ಹೀಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜವನ್ನ ಒಗ್ಗೂಡುವಂತಹ ಕೆಲಸವನ್ನು ಹಿಂದೂ ಯೋಜನೆ ಮಾಡಿಕೊಂಡು ಬರ್ತಾರೆ. ಈ ಬಾರಿ ಕಾವೂರಿನಲ್ಲಿ ಆದಿತ್ಯವಾರ 28ನೇ ತಾರೀಕಂದು ಹಿಂದೂ ಸಮಾವೇಶವನ್ನ ಹಿಂದೂ ಯುವ ಸೇನೆ ವತಿಯಿಂದ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಒಡಿಯೂರಿನ ಗುರುದೇವಾನಂದ ಸ್ವಾಮೀಜಿಯವರು ಮತ್ತು ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ಮತ್ತು ಶ್ರೀ ಭಾಷಣಕಾರರಾಗಿ ನಿಕೇತ್ ರಾಜ್ ಇವರು ಬರಲಿದ್ದಾರೆ. ಜೊತೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸತ್ಯಜಿತ್ ಮತ್ತು ವಿಶ್ವ ಹಿಂದೂ ಪರಿಷತ್ನ ಜಗದೀಶ್ ಅವರು, ಬಜರಂಗದಳದ ಶರಣ್ ಕೊಂಪೆರು, ಹೇಗೆ ಬೇರೆ ಬೇರೆ ಹಿಂದೂ ಸಂಘಟನೆಯನ್ನು ಒಟ್ಟು ಸೇರಿಸಿಕೊಂಡು ಹಿಂದೂ ಸಮಾವೇಶವನ್ನು ಮಾಡ್ತಾರೆ. ಹಾಗಾಗಿ ಈ ಸಮಾವೇಶದ ಯಶಸ್ವಿಗೆ ಎಲ್ಲ ದೃಶ್ಯ ಮಾಧ್ಯಮ ಬಂಧುಗಳು ಮತ್ತು ಪತ್ರಿಕಾ ಬಂಧುಗಳು ಇದನ್ನು ಯಶಸ್ವಿಯಾಗಲಿಕ್ಕೆ ಪ್ರಚಾರವನ್ನು ಕೊಡಬೇಕಾಗಿ ವಿನಂತಿಸುತ್ತಾ, ಹಿಂದೂ ಸಮಾಜದ ಮೇಲೆ ನಂಬುತ್ತಿದ್ದಾಗೆ ಗೋ ಹತ್ಯೆ ಇರ್ಬೋದು, ಹಿಂದೂ ಸಮಾಜದ ನಂಬಿಕೆಗಳನ್ನ ಅದರ ಮೇಲೆ ಆಘಾತ ಮಾಡೋ ದೇಶದ ಭಗವಂತರಿಂದ ಬೇರೆ ಬೇರೆ ವಿಚಾರವಾದಿಗಳು ನಮ್ಮ ನಂಬಿಕೆಗಳನ್ನ ವಿಷಯದಲ್ಲಿ ಆಘಾತಕಾರಿ ಹೇಳಿಕೆಗಳು ಅಂತ ಕೆಲಸವನ್ನು ಮಾಡ್ತಿದೆ. ಎಲ್ಲ ವಿಷಯಗಳನ್ನ ಸರಿ ಮಾಡುವ ದೃಷ್ಟಿಯಿಂದ ಹಿಂದೂ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಸಮಾವೇಶ ಸಮಿತಿಯ ಗೌರವ ಅಧ್ಯಕ್ಷ ಸಂದೀಪ್ ಶೆಟ್ಟಿ ಮರವೂರು, ಸುಜಿತ್ ಕುಮಾರ್, ಹರೀಶ್ ಶೆಟ್ಟಿ, ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಬಂಟ್ವಾಳ ಕಸ್ಬಾ ಗ್ರಾಮದಲ್ಲಿ ನಿರ್ಮಾಣಗೊಳ್ಳಲಿರುವ ಶ್ರೀ ದುರ್ಗಾಂಬ ದೇವಸ್ಥಾನಕ್ಕೆ ಕಟೀಲಿನ ಕಮಲಾದೇವಿ ಪ್ರಸಾದ ಆಸರಣ್ಯ ಶಿಲಾನ್ಯಾಸ ನೆರವೇರಿಸಿದರು.
ಬಂಟ್ವಾಳ ಕಸ್ಬಾ ಗ್ರಾಮದ ಶ್ರೀ ದುರ್ಗಾಂಬಾ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಪಣೆಕಲದಲ್ಲಿ ಜೀರ್ಣೋದ್ಧಾರಗೊಳ್ಳುತ್ತಿರುವ ಶ್ರೀ ದುರ್ಗಾಂಬಾ ದೇವಸ್ಥಾನಕ್ಕೆ ಶಿಲಾನ್ಯಾಸ ನೆರವೇರಿತು. ಈ ವೇಳೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ಒಂದು ಮಹಾನ್ ಶಕ್ತಿ ನಿರ್ಮಾಣವಾಗಬೇಕಾದರೆ ಅನೇಕ ಶಕ್ತಿಗಳ ಸಂಚಯನವಾಗಬೇಕು. ಇಲ್ಲಿ ಕೂಡ ಅನೇಕ ಶಕ್ತಿಗಳು ಒಟ್ಟುಗೂಡಿ ಒಂದು ಮಹಾನ್ ಶಕ್ತಿ ರೂಪುಗೊಂಡಿದೆ ಎಂದರು. ಪ್ರತಿಯೊಬ್ಬರ ಅಂಧಕಾರವು ಕೂಡ ಆ ದೇವರು ಅದನ್ನ ಅಂಧಕಾರವನ್ನು ನಿವಾರಿಸ್ತಾ ಹೋಗುತ್ತಾರೆ. ಅಲ್ಲಿಂದ ಜ್ಞಾನದ ಬೆಳಕು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಅನೇಕ ದೇವಾಲಯಗಳನ್ನು ನಾವು ನಮ್ಮ ಈ ಭಾರತ ಭೂಮಿಯಲ್ಲಿ ಕಾಣ್ತೇವೆ. ಯಾಕಂದರೆ ಬಹಳ ಉತ್ತಮವಾದ ತತ್ವ ನಮ್ಮದು. ಏನಂತಂದರೆ ಬಿಂಬ ಪ್ರತಿಬಿಂಬ. ದೇವರು ಬಿಂಬ, ನಾವು ಪ್ರತಿಬಿಂಬ. ಹೇಗೆ ನೋಡಿ, ನೀವು ಶೃಂಗಾರ ಮಾಡಿಕೊಳ್ತೀರಿ. ಉತ್ತಮವಾದಂತಹ ಶೃಂಗಾರವನ್ನು ಮಾಡಿಕೊಂಡಾಗ ಆ ಶೃಂಗಾರ ನೀವು ಪ್ರತಿಬಿಂಬ ಒಂದು ಕನ್ನಡಿಯಲ್ಲಿ ಕಂಡರೆ ಆಗ ಆ ಸೌಂದರ್ಯವನ್ನು ನಿಮಗೆ ಕಾಣಲಿಕ್ಕಾಗ್ತದೆ. ನೀವು ಯಾವ ಶೃಂಗಾರವನ್ನು ಮಾಡದಿದ್ದರೆ ಪ್ರತಿಬಿಂಬದಲ್ಲಿ ಯಾವ ಶೃಂಗಾರವು ಕಾಣುವುದು. ಹಾಗಾಗಿ ನಮ್ಮ ತತ್ವ ಏನು ಅಂತಂದರೆ, ದೇವರನ್ನು ನಾವು ಯಾವ ರೀತಿ ಉತ್ತಮವಾದಂತಹ ಸ್ಥಾನವನ್ನು, ಉತ್ತಮವಾದಂತಹ ದೇವಸ್ಥಾನವನ್ನು ಮೊದಲಾದನ್ನು ನಾವು ಕೊಟ್ಟರೆ ಅದರಲ್ಲಿ ಪ್ರತಿಷ್ಠೆ. ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಬಿ ನಾಗೇಂದ್ರ ಬಾಳಿಗ, ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಸೇಸಪ್ಪ ಕೊಟ್ಯಾನ್, ಅಧ್ಯಕ್ಷ ಪದ್ಮಶೇಖರ್ ಜೈನ್, ವಸಂತ ಭಟ್ ಪಣೆಕಲ, ಆಡಳಿತ ಸಮಿತಿಯ ಅಧ್ಯಕ್ಷ ದಿನೇಶ್ ಪೂಜಾರಿ, ಸದಾಶಿವ ಶೆಣೈ, ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು, ಪುರಸಭಾಧ್ಯಕ್ಷೆ ವಸಂತಿ ಚಂದಪ್ಪ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸದಾ ವಿನೂತನ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ತೆಂಕಮಿಜಾರು ಗ್ರಾಮ ಪಂಚಾಯತ್ ಈ ಬಾರಿ ವರ್ಲಿ ಚಿತ್ರಕಲೆಯ ಮೂಲಕ ಕಲಾತ್ಮಕ ಸ್ಪರ್ಶ ನೀಡಿದೆ. ನೂರಾರು ಸಮಸ್ಯೆಗಳೊಂದಿಗೆ ಬರುವ ಪರಿಹಾರಕ್ಕಾಗಿ ಪಂಚಾಯತ್ ಕಚೇರಿ ಎದುರಲ್ಲಿ ಮಂಕಾಗಿ ಕೂರುವ ಗ್ರಾಮಸ್ಥರಿಗೆ ಅಲ್ಲಿನ ವಾತಾವರಣ ಮುದ ನೀಡುವುದಿದ್ದರೆ ಅರ್ಧ ಸಮಸ್ಯೆ ಪರಿಹಾರವಾದಂತೆ. ಪಂಚಾಯತ್ನ ವಾತಾವರಣಕ್ಕೆ ಕಲಾತ್ಮಕ ಸ್ಪರ್ಶ ನೀಡಿ ಜನರ ಮನಸ್ಸನ್ನ ಈ ಮುಖೇನ ತಣಿಸುವ ಕೆಲಸವನ್ನ ತೆಂಕಮಿಜಾರು ಗ್ರಾಮ ಪಂಚಾಯತ್ ಮಾಡಿದೆ. ವಿಭಿನ್ನ ಪ್ರಯತ್ನಗಳ ಮೂಲಕ ಗ್ರಾಮಸ್ಥರಿಗೆ ನೆರವಾಗಿರುವ ತೆಂಕಮಿಜಾರು ಪಂಚಾಯತ್ ಈಗ ವರ್ಲಿ ಚಿತ್ರವನ್ನ ಕಚೇರಿ ಆವರಣದಲ್ಲಿ ಬಿತ್ತರಿಸುವ ಮೂಲಕ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಸುಮಾರು 20,000 ರೂಪಾಯಿ ವೆಚ್ಚದಲ್ಲಿ ಕಚೇರಿ ಪಕ್ಕದಲ್ಲಿರುವ ಸಾರ್ವಜನಿಕ ಬಾವಿ, ನೀರ್ಕೆರೆ ಬಸ್ ತಂಗುದಾಣ ಹಾಗೂ ಪಂಚಾಯತ್ ಕಚೇರಿ ಆವರಣವನ್ನ ವರ್ಲಿ ಚಿತ್ರದ ಮೂಲಕ ಕಲಾತ್ಮಕಗೊಳಿಸುವ ಕೆಲಸ ನಡೆದಿದೆ. ಆಳ್ವಾಸ್ ಸಂಸ್ಥೆಯು ಪಂಚಾಯತ್ನ ಈ ವಿಭಿನ್ನ ಕೆಲಸಕ್ಕೆ ಕೈಜೋಡಿಸಿದ್ದು ಅದರ ಖರ್ಚು ವೆಚ್ಚಗಳನ್ನು ಭರಿಸುವ ಮೂಲಕ ಸಹಕರಿಸುತ್ತಿದೆ. ಈ ಯೋಜನೆ ಪರಿಕಲ್ಪನೆಯ ರೂವಾರಿ ಪಂಚಾಯತ್ನ ಪಿಡಿಒ ಸಾಯಿಶ್ ಚೌಟ ಅವರಿಗೆ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಸದಸ್ಯರು ಬೆಂಬಲ ನೀಡಿದ್ದಾರೆ. 3 ಕಡೆ ಚಿತ್ರಿಸಲಾಗಿರುವ ಈ ವರ್ಲಿ ಚಿತ್ರಗಳಲ್ಲಿ ಗ್ರಾಮೀಣ ಜನಜೀವನದ ಸೊಬಗಿನ ಸೊಗಡು ಅಡಗಿದೆ. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಬಸ್ ಕಾಯುವ ನೀರ್ಕೆರೆ ಬಸ್ ತಂಗುದಾಣದಲ್ಲಿ ಶಿಕ್ಷಣದ ಕುರಿತು ಚಿತ್ರ ಬಿಡಿಸಲಾಗಿದೆ. ಸಾರ್ವಜನಿಕ ಬಾವಿಯ ಕಟ್ಟೆಯಲ್ಲಿ ಗಾಳಿಪಟ, ಗ್ರಾಮೀಣ ಜನಜೀವನವನ್ನ ಚಿತ್ರಿಸಲಾಗಿದೆ. ಆವರಣ ಗೋಡೆಯ ಮೇಲೆ ಕಂಬಳ ಹಾಗೂ ತುಳುನಾಡಿನ ಜಾನಪದದ ಕುರಿತು ಚಿತ್ರಗಳನ್ನು ಮೂಡಿಸಲಾಗಿದೆ. ಒಟ್ಟಿನಲ್ಲಿ ತೆಂಕಮಿಜಾರು ಗ್ರಾಮ ಪಂಚಾಯತ್ ಗ್ರಾಮೀಣ ಬದುಕನ್ನ ಅಚ್ಚುಕಟ್ಟಾಗಿ ನೀಡುವುದರ ಮೂಲಕ ಗ್ರಾಮಸ್ಥರ ಗಮನ ಸೆಳೆಯುತ್ತಿದೆ. ಆಳ್ವಾಸ್ ಕಾಲೇಜಿನಲ್ಲಿ BVA ಪದವಿ ಗಳಿಸಿರುವ 4 ಯುವಕರು 2 ದಿನ ರಾತ್ರಿ ವರ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮೂಡಬಿದಿರೆಯಲ್ಲಿ ವರ್ಲಿ ಚಿತ್ರದ ಕೈಚಳಕವನ್ನ ತೋರಿಸಿದೆ. ಜನಗಳಲ್ಲಿದೆ. ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಪಂಚಾಯತಿಗೆ ಬರುವಾಗ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಕಚೇರಿಗಳಿಗೆ ಬರುವಾಗ ಒಂದು ಆ ಸಮಸ್ಯೆ ಅರ್ಧದಲ್ಲೇ ಸಾಲ್ವ್ ಆಗುವ ರೀತಿಯಲ್ಲಿ ಆ ಒಂದು ವಾತಾವರಣ ಇರಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿಕೊಂಡು ಇಡೀ ವಾತಾವರಣವನ್ನು ಒಂದು ರೀತಿಯಲ್ಲಿ ಗ್ರಾಮ್ಯ ಸೊಗಡು ನೀಡುವ ನಿಟ್ಟಿನಲ್ಲಿ ವರ್ಲಿ ಚಿತ್ರಕಲೆಯನ್ನು ನಾವು ರೂಪಿಸಿದ್ದೇವೆ. ಬಹುಶಃ ಇದಕ್ಕೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮೋಹನ್ ಆಳ್ವಾರ ಕೂಡ ಸಹಕಾರ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಈ ಒಂದು ವಾತಾವರಣದಲ್ಲಿ ಒಳ್ಳೆ ರೀತಿಯ ಸಂತೋಷದಾಯಕವಾದ ಒಂದು ವಾತಾವರಣ ನಿರ್ಮಿಸಬೇಕು ಎಂಬ ನಮ್ಮ ಅಭಿರುಚಿಯಿತ್ತು. ಆ ಅಭಿರುಚಿಗೆ ತಕ್ಕಂತೆ ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಯವರು ಕೂಡ ಕೈ ಜೋಡಿಸಿದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಗ್ರಾಮ ಪಂಚಾಯತ್ನ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬಂಟ್ವಾಳ ಮುಂಡಾಡಿ ಪರಿಸರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಿದ ಪುರಸಭೆ ವಿರುದ್ಧ ಆಕ್ರೋಶ. ನಾಗರಿಕರಿಂದ 2ನೇ ಬಾರಿಗೆ ಪುರಸಭೆಗೆ ಮುತ್ತಿಗೆ.
ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಪೂರಕ ತೀರ್ಪು. ಮುಂಬರುವ ಚುನಾವಣೆಯಲ್ಲಿ ಜಿಲ್ಲೆಯನ್ನು ಬಿಜೆಪಿ ಮುಕ್ತವಾಗಿಸುತ್ತೇವೆ. ಮಂಗಳೂರಿನಲ್ಲಿ ಎಂಎಲ್ಸಿ ಐವನ್ ಡಿಸೋಜ ಹೇಳಿಕೆ. ಮಾನಪಾದಿಂದ ವಿಶೇಷ ಸಭೆಯ ಮೂಲಕ ಕಾಮಗಾರಿಗಳಿಗೆ ಅನುಮತಿ. ಪಾಲಿಕೆಯ ಏಕಾಏಕಿ ನಿರ್ಧಾರದ ಹಿಂದೆ ಭ್ರಷ್ಟಾಚಾರದ ಅನುಮಾನ. ಲೋಕಾಯುಕ್ತರಿಗೆ ದೂರು ನೀಡಲು ಪ್ರತಿಪಕ್ಷ ನಿರ್ಧಾರ. ಇಲ್ಲಿಗೆ ಇಂದಿನ ಎನ್ಎಂಸಿ ವಾರ್ತೆಗಳ ಮುಕ್ತಾಯವಾಯಿತು. ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.